ಯಜಮಾನ್ರೇನು ಪೂಜಾರಿ ಎಲ್ಲ ಆಮೇಲೆ ಇದೆಲ್ಲ ವಿದ್ಯೆ ಕಲ್ತಿದ್ರು. ಪುರೋಹಿತಿಗೆ ಸಂಬಂಧಪಟ್ಟವರು ಅಲ್ಲ ಅಥವಾ ಪೂಜೆ ಮಾಡೋ ಮನೆತನೂ ಅಲ್ಲ. ನೋಡ್ಬೋದು ನೀವು ಸಾಕಷ್ಟು ಜನ ಏನಕ್ಕೆ ಇದನ್ನೆಲ್ಲ ಕಟ್ಟಿದ್ದಾರೆ. ಇಲ್ಲಿ ಏನಂತ ಹೇಳಿದ್ರೆ ಮನೇಲಿ ಯಾರೋ ಮಿಸ್ ಆಗಿರ್ತಾರೆ, ಕಳೆದೋಗಿರ್ತಾರೆ, ಅಥವಾ ಅವ್ರಿಗೇನೋ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಸೊ ಅಷ್ಟು ಜನ ಬಂದು ಇಲ್ಲಿ ಕಟ್ಟಿರ್ತಕ್ಕಂಥದ್ದು. ನಿಮ್ಮ ಮನೆಯಲ್ಲಿ ಸಾವಿರ ಕಷ್ಟಗಳಿದ್ರು, ಸಾವಿರ ನೋವಿದ್ರು, ಈ ಭಗವಂತ ನಿಮ್ಮ ಕಷ್ಟಗಳಿಗೆ. ಎಲ್ರಿಗೂ ನಮಸ್ಕಾರ. ಸುಬ್ಬ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಸುಬ್ಬ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗಿಂದ ತುಂಬ ಜನ ತುಂಬ ಪ್ರೀತಿ ಕೊಡ್ತಿದ್ದೀರಾ. ಅದಕ್ಕೆ ನಾನು ಯಾವಾಗಲೂ ಚಿರಋಣಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಾಮೂಲಿ ದಿನಕ್ಕಿಂತ ಶನಿವಾರದ ಪೂಜೆ ನಮ್ಮ ಆಶ್ರಮದಲ್ಲಿ ಎಷ್ಟು ಚೆನ್ನಾಗಿ ನಡೆಯುತ್ತೆ ಅಂತ ನಿಮಗೆ ತೋರ್ಸಕ್ಕೆ ಇಷ್ಟಪಡ್ತೀನಿ. ಖಂಡಿತ ಈ ಪೂರ್ತಿ ವಿಡಿಯೋ ನೋಡಿ. ಯಾಕೆಂದ್ರೆ ಧರ್ಮಶನೇಶ್ವರ ಸ್ವಾಮಿ ಒಂದೇನೋ ಮಹಿಮೆ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ನಾವೇ ಇಷ್ಟ ಈಗ ಆಶ್ರಮ ಆಗಿರ್ಬೋದು, ನಾವೆಲ್ಲ ಇಷ್ಟೆಲ್ಲ ಚೆನ್ನಾಗಿರೋದಕ್ಕೆ ನನ್ನ ಅಪ್ಪ ಧರ್ಮಶನೇಶ್ವರನೇ ಕಾರಣ. ಬನ್ನಿ, ಅವರ ಪೂಜೆ ಆಗಿರ್ಬೋದು, ಪುನಸ್ಕಾರ ಆಗಿರ್ಬೋದು, ಜನಸ್ನೇಹಿ ಸ್ವರ್ಗದಲ್ಲಿ ಹೇಗೆಲ್ಲ ಇರುತ್ತೆ ಅಂತ ನಿಮ್ಗೆ ಪೂರ್ತಿ ಲಾಗ್ ಮುಖಾಂತರ ನಾವು ತೋರ್ಸಕ್ಕೆ ಇಷ್ಟಪಡ್ತೀನಿ. ಬನ್ನಿ ನೋಡಿ. ನೀವು ಆಶ್ರಮದ ಒಳಗಡೆಗೆ ಬಂದ್ರೇ ಧರ್ಮಶನೇಶ್ವರ ಸ್ವಾಮಿನೇ ಕಾಣ್ತಾರೆ. ಸೊ ನಿಜವಾಗ್ಲೂ ಅವ್ರನ್ನ ನೋಡಿದ್ರೆ ದೇವರು ಭೂಮಿ ಮೇಲೆ ಬಂದಿರೋ ಥರನೇ ಕಾಣ್ತಾರೆ. ನನಗಂತೂ ನೋಡಿ ಎಷ್ಟು ಅದ್ಭುತವಾಗಿ ಅಲಂಕಾರ ಮಾಡ್ಕೊಂಡಿದ್ದಾರೆ ಅಂತ. ಅವ್ರು ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ. ನಿಜವಾಗ್ಲೂ ನನಗೆ ಶನಿವಾರ ಅಂತ ಅಂದರೆ ನಂಗೆ ಒಂಥರ ಖುಷಿ. ಮತ್ತು ನಮ್ಮ ಜನಸ್ನೇಹಿ ಸ್ವರ್ಗಕ್ಕೆ ಒಂಥರ ಹಬ್ಬದ ವಾತಾವರಣ. ಪ್ರತಿ ದಿನಕ್ಕಿಂತ ಶನಿವಾರ ಸ್ವಲ್ಪ ಜಾಸ್ತಿ. ಯಾಕೆ ಅಂದರೆ ಅಪ್ಪನ ಅಲಂಕಾರ, ಅಭಿಷೇಕ ಅದೆಲ್ಲ ಇರುತ್ತೆ. ಮತ್ತು ತುಂಬ ಜನ ಬರ್ತಾರೆ ನಮ್ಮ ಆಶ್ರಮನ ನೋಡಲಿಕ್ಕೆ ಅಂತ ನೋಡಿ. ಹಾಗೆ ನಮ್ಮ ಅಪ್ಪನ ಮುಂದೆ ಯಾರು ದೀಪಗಳು ಇಟ್ಟಿರ್ತೀವಿ ಅದು ಪ್ರತಿದಿನ ಉರಿಯೋ ಅಂಥದ್ದು ಆರದೇ ಇಲ್ಲ. ಪ್ರತಿ ವಾರ ಮಾತ್ರ ಶನಿವಾರದಿಂದ ಶನಿವಾರದ ಗಂಟ ಕಂಪಲ್ಸರಿ ಈ ದೀಪಗಳು ಉರಿತಾನೆ ಇರುತ್ತೆ. ನೆಕ್ಸ್ಟ್ ವಾರದ ಗಂಟ ನಾವೀಗ ಹೇಗೆ ಹಚ್ಚಿದ್ದೀವೋ ಅದೇ ಥರನೇ ದೀಪ ಉರಿಯುತ್ತೆ. ಇನ್ನು ನೆಕ್ಸ್ಟು ಶನಿವಾರದ ಗಂಟನೂ ಆ ದೀಪ ಹೀಗೆ ಉರಿಯುತ್ತೆ. ನೋಡಿ ಎಷ್ಟು ಅದ್ಭುತವಾಗಿ ಇದೆ ದೀಪನೆಲ್ಲ ಇದು ಮಾಡಿದ್ದೀವಿ, ಹಚ್ತಾ ಇದ್ದೀವಿ ಅಂತ. ನಿಜವಾಗ್ಲೂ ಖುಷಿ ಆಯಿತು ನನಗಂತೂ. ಈ ತುಂಬ ಲಾಗಲ್ಲಿ ನಾನು ತೋರಿಸ್ತೀನಿ ಇದನ್ನೆಲ್ಲ. ಆದರೂ ಇವತ್ತು ವಿಶೇಷವಾಗಿ ಶನಿವಾರದ ಲಾಗ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಖುಷಿಯಾಯಿತು. ಯಾರೆಲ್ಲ ಜನಸ್ನೇಹಿ ಸ್ವರ್ಗನ ನೋಡಿಲ್ವೋ ಖಂಡಿತ ಒಂದು ಸಲ ಜನಸ್ನೇಹಿ ಸ್ವರ್ಗಕ್ಕೆ ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಪ್ರತಿ ಶನಿವಾರ ಅಂತೂ ಹಬ್ಬದ ಥರನೇ ಇರುತ್ತೆ ಜನಸ್ನೇಹಿ ಸ್ವರ್ಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಹಬ್ಬ ಹರಿದಿನ ವರ್ಷಕ್ಕೊಂದ್ಸಲ ಆ ಥರ ಎಲ್ಲ ಬರುತ್ತೆ. ನಮಗೆ ಹಬ್ಬ ಹರಿದಿರನೇ ಬೇಡ, ಶನಿವಾರ ಅಂತ ಬಂದರೆ ನಮಗೆ ಪ್ರತಿದಿನ ಹಬ್ಬ ಹರಿದಿನ. ನೋಡಿ, ಹಬ್ಬನ ಅಲಂಕಾರ ಅಂತೂ ಎರಡು ಕಣ್ಣು ಸಾಲಲ್ಲ, ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ನೋಡಿ ಎಷ್ಟು ಚಂದ ಕಾಣ್ತಾರಪ್ಪ, ನನ್ನ ಕಣ್ಣೇ ಬೀಳುತ್ತೆ ಅಂತ ಅನ್ಕೋತೀನಿ. ಸೊ ಅದ್ಭುತವಾಗಿ ಕಾಣ್ತಿದ್ದಾರೆ. ಎಷ್ಟು ಚೆನ್ನಾಗಿ ಅವ್ರ ಅಲಂಕಾರ ಆಗಿರ್ಬೋದು, ಹೂವಿನ ಅಲಂಕಾರ ಆಗಿರ್ಬೋದು. ಆಮೇಲೆ ನೋಡಿ ಹಾರು ದೀಪಗಳಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ 24x7 ವಾರ ಪೂರ್ತಿ ಹಚ್ಚೋ ಅಂಥದ್ದು. ಇದು ಒಂದು ದಿನನೂ ಹಾರಲ್ಲ. ಸೊ ಅದ್ಭುತವಾಗಿದೆ ಅಲ್ಲ. ಹೀಗೆ ಪ್ರೆಸೆಂಟ್ ಬನ್ನಿ ಅಲ್ಲಿ ಹೋಗೋಣ. ಅಲ್ಲಿ ಯಾವ ಥರ ಅಲಂಕಾರ ಮಾಡ್ತಾರೆ ಸುಬ್ಬ ಅಂತ ನೋಡೋಣ ಅಲ್ವಾ. ಶನಿವಾರ ತುಂಬ ಜನ ಹೇಳ್ತಾರೆ ಕಾಲ್ ರಿಸೀವ್ ಮಾಡಲ್ಲ ಅಂತ. ನಮಗೆ ಪ್ರತಿದಿನ ಇಲ್ಲೇ ಆಗೋಗ್ಬಿಡುತ್ತೆ ಶನಿವಾರ ಅಂಥದ್ದು. ಅಲ್ಲಿ ಅಲಂಕಾರನ ತೋರ್ಸಕ್ಕೆ ಇಷ್ಟಪಡ್ತೀನಿ. ನೋಡಿ, ಬಸವಣ್ಣ ನೋಡಿದ್ದೀರಾ ಅನ್ಸುತ್ತೆ, ಜನಸ್ನೇಹಿ ಬಸವಣ್ಣ. ಕ್ಯೂಟ್ ಆಗಿದೆ. ಒಂಥರ ಪ್ರಾಣಿನ ಮುದ್ದಾಡಕ್ಕೆ ಒಂಥರ ಚಂದ. ಅಲಂಕಾರ ತೋರ್ಸೋಣ. ಸುಬ್ಬವರು ಒಳ್ಳೆ ಸ್ಟಾರ್ಟ್ ಮಾಡಿದ್ದಾರೆ. ಅಲಂಕಾರ ನೋಡೋಕ್ಕೆ ನಿಜವಾಗ್ಲೂ ಕಣ್ಣೇ ಸಾಲದು, ಅಷ್ಟು ಅದ್ಭುತವಾಗಿ ಅಲಂಕಾರ ಮಾಡಿರ್ತಾರೆ ಅಪ್ಪಂದು. ನೋಡಿ, ಸುಬ್ಬ ಫುಲ್ ಬ್ಯುಸಿ. ಯೋಗಿಗಂತೂ ಶನಿವಾರ ಅಂತ ಅಂದರೆ ಬೆಳಗ್ಗಿಂದ ಮಧ್ಯಾಹ್ನದವರೆಗೂ ಇದೇ ಕೆಲಸ ಆಗ್ಬಿಡುತ್ತೆ. ಯಾರಿಗಿಡ್ಬೇಕಿದು? ಏನೇ ಪ್ರಸಾದ ಮಾಡಿದ್ರು ಮೊದಲು ದೇವ್ರಿಗಿಡೋದು ಸಂಪ್ರದಾಯವಾಗಿ ನಡ್ಕೊಂಡು ಬರ್ತಾ ಇದೆ. ದೇವ್ರಿಗಿಡಿ. ಓಕೆ, ನಿಮಗೂ ಒಳ್ಳೇದಾಗ್ಲಿ ಅಂತನಾ? ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ, ಇಡೀ ಕರ್ನಾಟಕದ ಜನರಿಗೂ ಒಳ್ಳೇದಾಗ್ಲಿ ಅಂತ. ಓಕೆ, ಅವ್ರಿಗೆ, ನಮಗೆ ಸಹಾಯ ಮಾಡೋರಿಗೆ, ನಮಗೆ ಇರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಆ ಭಗವಂತನಿಗೆ ನೈವೇದ್ಯ. ಈಗ ದೇವ್ರು ಹಿಡಿದು ಬಂದು ತಿಂತಾರೋ ಇಲ್ವೋ ನಮಗಂತೂ ಗೊತ್ತಿಲ್ಲ. ಹಾಗಾಗಿ ಆ ಭಗವಂತನಿಗೆ ನೈವೇದ್ಯ ಇಟ್ಟಿದ್ದನ್ನ ಭಗವಂತ ಬಂದು ಸ್ವೀಕರಿಸ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಇಡ್ತಾ ಇದೀವಿ. ಅದನ್ನ ಲೈವಲ್ಲೇ ತೋರಿಸಿ. ಅಲ್ಲ, ಇದು ಶನಿವಾರ ಮಾತ್ರ ಇರುವಂತದ್ದು, ಪ್ರತಿದಿನ ಇಡ್ತೀರಾ ನೀವು? 3 ಟೈಮ್ ಇಲ್ಲಿ ಊಟ ಕೊಡೋದಕ್ಕಿಂತ ಮುಂಚೆ ನಾವು ಇಡ್ತೀವಿ. ಸೊ ಅದನ್ನ ಭಗವಂತನೇ ಬಂದು ಆ ನೈವೇದ್ಯನ ಸ್ವೀಕರಿಸ್ತಾರೆ ಅನ್ನೋ ಒಂದು ನಂಬಿಕೆ ಇಲ್ಲಿ ಇದು ನಡೀತಾ ಇದೆ. ಸೊ ಆ ನಂಬಿಕೆ ಜನಗಳಿಗೂ ಗೊತ್ತಾಗಬೇಕು ಅಂದ್ರೆ ಅಲ್ಲಿ ಇಟ್ಟ ಮೇಲೆ ಜನಗಳಿಗೆ ಗೊತ್ತಾಗುತ್ತೆ. ಅಲ್ಲಿ ಖಂಡಿತ ಬನ್ನಿ ನೋಡೋಣ. ಅಲ್ಲಿ ಏನಾದ್ರು ಕಾಣ್ತಾ ಇದೆ ನೋಡಿ, ಒಂದೂ ಇಲ್ಲ. ಅಲ್ಲಿ ಒಂದಾದ್ರೂ ಇದೆಯಾ? ಒಂದೂ ಇಲ್ಲ ಅಲ್ವಾ? ಸೊ ಎಲ್ಲಾದ್ರೂ ಕಾಣ್ತಾ ಇದೆಯಾ? ಒಂದಾದ್ರೂ ಕಾಣ್ತಾ ಇದೆಯಾ? ಸೊ ತೋರಿಸಿ ಸುತ್ತಲೂ, ಎಲ್ಲೂ ಒಂದೂ ಇಲ್ಲ. ಈ ಪ್ರಸಾದ ಇಟ್ಟ ತಕ್ಷಣ ಹೇಗೆ ಬರುತ್ತೆ ನೋಡಿ. ಜಾಸ್ತಿ ಟೈಮ್ ತಗೊಳ್ಳಲ್ಲ ಪ್ರಸಾದ ಇಟ್ಟ ಮೇಲೆ. ಸೊ ಒಂದೇ ಒಂದು ಇದು ವಾಹನ ಕೂಡ ಅಲ್ಲಿಲ್ಲ, ಸ್ವಾಮಿಯ ವಾಹನ. ಆದರೆ ಈಗ ಇಟ್ಟ ತಕ್ಷಣ ಬರ್ತದೆ ನೋಡಿ.
ಅದು ಈ ಜಾಗದ ಒಂದು ಅದ್ಭುತವಾದಂಥ ಶಕ್ತಿ. ಬೆಂಕಿ ಬಣ್ಣ ಕೊಡಪ್ಪ. ಸುಬ್ಬುನು ಹಂಗೆ ಒಂದೆರಡು ಮಾತಾಡ್ಸ್ಬಿಡೋಣಲ್ವಾ? ತುಂಬಾ ಲಾಗಲ್ಲಿ ಸುಬ್ಬನ್ ಕೇಳ್ತಿರ್ತಾರೆ ಪಾಪ, ಅವ್ರು ಬಿಜಿ ಇರೋ ಕಾರಣ ಅವ್ರ ಜೊತೆ ಲಾಗ್ ಮಾಡಕ್ಕಾಗ್ತಿಲ್ಲ. ಸುಬ್ಬಿ ಲಾಗ್ನೇ ಮಾಡಿರೋದು ಅವ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ, ಬಟ್ ಏನು ಮಾಡಕ್ಕಲ್ಲ, ಅವ್ರು ಬಿಸಿ ಪರ್ಸನ್ಸ್. ಅದು ಶನಿವಾರದ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಸುಬ್ಬ, ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂದ್ರೆ ಇದೆಲ್ಲ ಸುಮ್ಮನೆ ಅಂತೂ ಆಗಲ್ಲ, ಎಷ್ಟು ಕಷ್ಟ ಇರುತ್ತೆ ಅಂದ್ರೆ ಅದಕ್ಕೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಬೆಳಗ್ಗೆ 8 ಗಂಟೆಯಿಂದ ಅವರ ಶ್ರಮ, ಟಿಫನ್ ಕೂಡ ಮಾಡ್ದಿರಂಗೆ ಹಪ್ಪನ ಅಲಂಕಾರ ಮಾಡ್ತಿದ್ದಾರೆ ನೋಡಿ, ಎಷ್ಟು ಅದ್ಭುತವಾಗಿ ಮಾಡಿರ್ತಾರೆ. ನಮ್ಮ ಯಜಮಾನ್ರೇನು ಪೂಜಾರಿ ಎಲ್ಲ, ಆಮೇಲೆ ಇದೆಲ್ಲ ವಿದ್ಯೆ ಕಲ್ತಿಲ್ಲ, ನೋಡಿ ಕಲ್ತಿರೋ ಅಂಥದ್ದು. ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಶನಿವಾರನೇ ಇದೆಲ್ಲ ತುಂಬಾ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀರಾ ಸುಬ್ಬ? ಇದು ನಮ್ಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅಲಂಕಾರ ಮಾಡೋದಕ್ಕೆ ಬರೋದಿಲ್ಲ, ಯಾಕಂದ್ರೆ ನಾನೆಲ್ಲೂ ಟ್ರೈನಿಂಗ್ ತಗೊಂಡಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಮೂಲತಃ ಬಂದು ನಾವು ಪುರೋಹಿತಿಗೆ ಸಂಬಂಧಪಟ್ಟವರು ಅಲ್ಲ, ಅಥವಾ ಪೂಜೆ ಮಾಡೋ ಮನೆತನೂ ಅಲ್ಲ. ಹಾಗಾಗಿ ಏನೋ ಭಗವಂತನ ನಾನು ನಮ್ಮ ಮನೇಲಿ ಒಬ್ರು ಅಂತ ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನೋಡಿದಾಗ ಅವ್ರಿಗೆ ಯಾವ್ಯಾವ ರೀತಿ ಅಲಂಕಾರ ಮಾಡ್ಬೋದು, ಅವ್ರನ್ನ ನೋಡೋದಕ್ಕೆ ಯಾವ ರೀತಿ ಚೆನ್ನಾಗಿ ಕಾಣಿಸ್ತಾರೆ, ನಾವು ಡಿಫ್ರೆಂಟಾಗಿ ಏನೆಲ್ಲ ಮಾಡಿದ್ರೆ ಅವ್ರು ಮುದ್ದಾಗಿ ಕಾಣಿಸ್ತಾರೆ ಅನ್ನೋದನ್ನ ಪ್ರಯತ್ನ ಪಡ್ತೀನಿ. ಆ ಪ್ರಯತ್ನ ಪಟ್ಟಾಗ ಚೆನ್ನಾಗಿ ಬಂದಿದೆ ಇಲ್ವೋ ಗೊತ್ತಿಲ್ಲ, ಬಟ್ ನನ್ಗನ್ಸ್ದಂಗೆ ನನ್ನ ಮನ್ಸಿಗೆ ತುಂಬ ತೃಪ್ತಿ ಕೊಡೋ ಥರ ಚೆನ್ನಾಗಿ ಕಾಣ್ತಾ ಇದೆ. ಸೊ ಹಾಗೆ ವಿಶೇಷವಾಗಿ ಇಲ್ಲಿ ಪ್ರತಿ ಶನಿವಾರ ಕೂಡ ಪೂಜೆ ಇರುತ್ತೆ. ಇಲ್ಲಿ ಎಷ್ಟು ಗಂಟೆಯಿಂದ ಪೂಜೆ ಸ್ಟಾರ್ಟ್ ಆಗುತ್ತೆ? ತುಂಬಾ ಜನ ಕೇಳ್ತಿದ್ರು ಶನಿವಾರ ಎಷ್ಟು ಗಂಟೆಯಿಂದ ಪೂಜೆ ಸ್ಟಾರ್ಟ್ ಆಗುತ್ತೆ ಅಂತ. ಬೆಳಿಗ್ಗೆಯಿಂದನೇ ಪೂಜೆಗಳು ಸ್ಟಾರ್ಟ್ ಆಗುತ್ತೆ. ಶನಿವಾರ ಪ್ರತಿ ಶನಿವಾರನೂ ಬೆಳಿಗ್ಗೆಯಿಂದನೇ ಪೂಜೆಗಳಿರುತ್ತೆ. ಬಟ್ ಆ ಮಹಾಮಂಗಳಾರತಿ ಆಗುವಷ್ಟರಲ್ಲಿ ಒಂದು 11-12 ಗಂಟೆ ಆಗೇ ಆಗುತ್ತೆ. ಯಾಕಂದ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಸ್ವಾಮಿಗೆ ಅಲಂಕಾರ ಮಾಡಿ, ಆ ಸ್ವಾಮಿಗೂ ಅಲಂಕಾರ ಮಾಡಿ, ಎಲ್ಲ ಒಂದೇ 9 ಅಡಿ ಶನೇಶ್ವರ ಸ್ವಾಮಿ ವಿಗ್ರಹಕ್ಕೂ ಅಲಂಕಾರ ಮಾಡಿ ಒಂದು ನೀಟಾಗಿ ಮಾಡಬೇಕಾಗಿರೋದ್ರಿಂದ ಒಂದು 12 ಗಂಟೆ ಅಂತೂ ಆಗೇ ಆಗುತ್ತೆ. ಸೊ ಎಲ್ಲರೂ ಆಶೀರ್ವಾದ ತುಂಬ ಖುಷಿ ಆಗ್ತದೆ. ಇನ್ನೂ ಖುಷಿ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು ನೀವು, ಸಾಕಷ್ಟು ಜನ ಇದನ್ನೆಲ್ಲ ಕಟ್ಟಿದ್ದಾರೆ. ಇಲ್ಲಿ ಏನಂತ ಹೇಳಿದ್ರೆ ಭಗವಂತ ನೋಡಿ, ಕರ್ನಾಟಕದ ಇತಿಹಾಸದಲ್ಲೇ ಕಲಿಯುಗದಲ್ಲೇ ಪ್ರಪ್ರಥಮ ಬಾರಿಗೆ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಇರ್ತಕ್ಕಂಥ ಶ್ರೀ ಧರ್ಮಶನೇಶ್ವರ ಸ್ವಾಮಿಯವರು ಈ ಸ್ವಾಮಿನ ಏನೇ ಬೇಡ್ಕೊಂಡ್ರು ಕೂಡ ಅದು ಪರಿಪೂರ್ಣವಾಗಿ ಸಿಗುತ್ತೆ. ಯಾಕೆಂತ ಹೇಳಿದ್ರೆ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಆಶ್ರಮದಲ್ಲಿ ನೀವು ಸ್ವಾಮಿಯ ವಿಗ್ರಹವನ್ನು ನೋಡ್ತಾ ಇದ್ದೀರಾ. ಕಲಿಯುಗದಲ್ಲಿ ಅಧರ್ಮ ಅನ್ನೋದು ತಾಂಡವಾಡ್ತಾ ಇದೆ. ಅಧರ್ಮವನ್ನು ಹೋಗಲಾಡಿಸಿ ಧರ್ಮವನ್ನು ಎತ್ತಿಡಲಿಕ್ಕೆ ಶ್ರೀ ಧರ್ಮಶನೇಶ್ವರ ಸ್ವಾಮಿಯವರು ಸೊಂಡೆಗುಪ್ಪ ಗ್ರಾಮದಲ್ಲಿ ನೆಲೆಯೂರಿದ್ದಾರೆ. ಸೊ ವಿಶೇಷವಾಗಿ ಇದನ್ನೆಲ್ಲ ಕಟ್ಟಿರುವಂಥದ್ದು ಬರುವಂಥ ಭಕ್ತಾದಿಗಳು. ಯಾಕೆ ಕಟ್ಟಿದ್ದಾರೆ ಅಂತ ಹೇಳಿದ್ರೆ, ಈಗ ಸಾಕಷ್ಟು ಜನಗಳ ಮನೆಗಳಲ್ಲಿ ತೊಂದರೆಗಳಿರುತ್ತೆ, ಜೊತೆಗೆ ಅವ್ರ ಮನೆಯಲ್ಲಿ ಯಾರೋ ಮಿಸ್ ಆಗಿರ್ತಾರೆ, ಕಳೆದೋಗಿರ್ತಾರೆ, ಅಥವಾ ಅವ್ರಿಗೇನೋ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಸೊ ಅಷ್ಟು ಜನ ಬಂದು ಇಲ್ಲಿ ಕಟ್ಟಿರ್ತಕ್ಕಂಥದ್ದು ನೋಡಿ, ಸಾಕಷ್ಟು ಜನ ಶನಿವಾರ ಬರ್ತಾ ಇರ್ತಾರೆ ಭಕ್ತಾದಿಗಳು. ಸೊ ಇದನ್ನ ಕಟ್ಟಾದ್ಮೇಲೆ ತುಂಬಾ ಜನ ಸಿಕ್ಕಿದ್ದಾರೆ. ಹೌದು, ಅದೊಂದು ಇಲ್ಲಿ ಸಾಕಷ್ಟು ಜನ ಕಟ್ಟಿದ ಮೇಲೆ, ಇಲ್ಲಿ ಬಂದು ಕಾಯಿ ಕಟ್ಟಿದ ಮೇಲೆ ಸಾಕಷ್ಟು ಜನಕ್ಕೆ ಸಹಾಯ ಆದರೆ ಒಳ್ಳೇದಾಗಿದೆ. ಸೊ ಹಾಗಾಗಿ ಇಲ್ಲೊಂದು ವಿಶೇಷವಾದಂಥ ಪೂಜೆಗಳು ನಡೀತಾ ಇರುತ್ತೆ. ಥ್ಯಾಂಕ್ ಯು. ಖಂಡಿತ ಬನ್ನಿ, ಮುಂದೆ ನೋಡೋಣ ಪೂಜೆ ಎಲ್ಲ ಹೇಗೆಲ್ಲ ಆಗುತ್ತೆ. ಚೆನ್ನಾಗಿದ್ದೀರಾ? ಸೊ ಎಲ್ಲರೂ ಕೂಡ ಈ ಒಂದು ಪೂಜೆಗೆ ಪಾಲ್ಗೊಳ್ಬೇಕು ಅಂದರೆ ಪ್ರತಿ ಶನಿವಾರ ಬನ್ನಿ. ನಿಮ್ಮ ಮನೆಯಲ್ಲಿ 1000 ಕಷ್ಟಗಳಿದ್ರು, 1000 ನೋವಿದ್ರು, ಈ ಭಗವಂತ ನಿಮ್ಮ ಕಷ್ಟಗಳಿಗೆ ನಿಜವಾಗ್ಲೂ ಒಂದು ಪರಿಹಾರವನ್ನು ಸೂಚಿಸ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ತಪ್ಪದೆ ಪ್ರತಿ ಶನಿವಾರ ಬಂದು ಈ ಭಗವಂತನ ಕೃಪೆಗೆ ಪಾತ್ರರಾಗಿ, ಹಾಗೆ ಸಾಧ್ಯವಾದರೆ ನಿಮ್ಮ ಸಕಲ ಸಂಕಷ್ಟಗಳಿಗೂ ಒಂದು ಕಾಯಿಯನ್ನು ಭಗವಂತನ ಸನ್ನಿಧಿಗೆ ತಂದು ಕಟ್ಟಿ, ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಬನ್ನಿ, ಪೂಜೆ ಎಲ್ಲ ಹೇಗೆಲ್ಲ ಮಾಡುತ್ತೆ ಅಂತ ನೋಡೋಣ. ನೋಡಿ, ಕರ್ನವ್ರು ಆಗ್ಲೇ ಕುಕ್ಕ ಸುಬ್ರಹ್ಮಣ್ಯ ಹೋಗ್ತಾ ಇದ್ದಾರೆ. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಆಮೇಲೆ ಹುಷಾರಾಗಿ ನೋಡ್ಕೊಂಡು ಹೋಗಿ, ಏನೋ ಇದೆಲ್ಲ ಬೀಳ್ತಿದೆ ಅಂತ ಗೊತ್ತಿದ್ದು ಕುಸಿತಿದೆ ಅಂತ, ಒಳ್ಳೇದಾಗ್ಲಿ. ನಾವು ಹೋಗೋದು ಬನ್ನಿ. ಪಾಪ ನಮ್ಮ ಜೊತೆ ಯಾವಾಗಲೂ ಕ್ಯಾಮ್ರಾಮನ್ ತುಂಬಾ ಜನ ಕೇಳ್ತಿರ್ತಾರೆ. ಸೊ ಕರ್ಣ ಇವರೇ ಕ್ಯಾಮ್ರಾಮನ್, ಎಡಿಟರ್ ಎಲ್ಲರೂ. ಆಯ್ತಣ್ಣ, ಹೋಗಿ ಬನ್ನಿ, ಬಾಯ್. ಹೌದಮ್ಮ.
ಲೋಕಕ್ಕೆ ಹಾತಾನೆ ಬಿಲನರ ಸುಟ್ಟನೆ ಲೋಕಕ್ಕೆ ಹೊರಟಾನೆ ಮನೆ ಮನೆ ಹೊರಟವನೇ ಮಾಡಯ್ಯ ಮನೆ ಮಗನೇ ಚೆನ್ನ ದೇವರ ಪೂಜೆ ಮಾಡಯ್ಯ ಶನಿದೇವ ಮಾಡಯ್ಯ ಮನೆ ಮಗನೇ ಒಂಬತ್ತು ನವಗ್ರಹ ಶಾಂತಿಯಿಂದ ಮಾಡಿರಯ್ಯ ಒಂಬತ್ತು ನವಗ್ರಹ ಶಾಂತಿಯಿಂದ ಮಾಡಿರಯ್ಯ ಏಳನೇ ದಿವಸದಲ್ಲಿ ಫಲ ಒಂದು ಸಿಕ್ಕುವುದು ಏಳನೇ ದಿವಸದಲ್ಲಿ ಫಲವನ್ನು ಸಿಕ್ಕುವುದು ದಾರಿಯಲ್ಲಿ ನಡೆಯುವಾಗ ಕಲ್ಲು ಮುಳ್ಳು ಹಣ್ಣಬೇಡಿ ದಾರಿಯಲ್ಲಿ ನಡೆಯುವಾಗ ಕಲ್ಲು ಮುಳ್ಳು ಹಣ್ಣಬೇಡಿ ಕಣ್ಣೆತ್ತಿ ನೋಡಿದರೆ ಶನಿಮಹಾದೇವನು ಅವನೇ ಕಣ್ಣೆತ್ತಿ ನೋಡಿದರೆ ಶನಿಮಹಾದೇವನು ಅವನೇ ಮಾಡಯ್ಯ ಮನೆ ಮಗನೇ ಶನಿಮಹಾದೇವರ ಪೂಜೆ ಇಡೀ ರಾತ್ರಿ ಮುಂದೆ ಯಾವ ಮಗ ಯಾವಪ್ಪ ದೇವರು ಯಾವಾಗಲೇ ನಾವಿಲ್ಲ ಇದು ನಮಗೆ ಇನ್ನು ನೀವು ಹೆಂಡತಿನೇ ನೋಡೋದು ಜಾಸ್ತಿ ನೋಡ್ತೀವಿ ಇಲ್ಲ ತುಂಬ ಚೆನ್ನಾಗಿದೆ ಅಪ್ಪ ಎಷ್ಟು ಅದಾದರೆ ನಮ್ಮ ಅಪ್ಪನಿಗೆ ನೋಡ್ತಾರೆ. ಒಬ್ಬರು ಆಗ್ಬಿಟ್ಟು ನಾಳೆ ಅವತ್ತು ನೋಡಿ ನಮ್ಮ ಮಕ್ಕಳೆಲ್ಲ ಶನಿವಾರ ಭಾನುವಾರ ಸೊ ಇದೇ ಆಶ್ರಮದಲ್ಲೇ ಕೆಲಸ ಆಗಿಬಿಡುತ್ತೆ. ಶನಿವಾರ ಪೂಜೆ ಆದಮೇಲೆ ಅವರು ಸ್ಕೂಲ್ ಮುಗಿಸ್ಕೊಂಡು ಬಂದು ಪ್ರಸಾದಗಳನ್ನ ಕೊಡ್ತಿದ್ದಾರೆ ಎಲ್ಲರಿಗೂ. ನಿಜವಾಗ್ಲೂ ಖುಷಿ ಆಗುತ್ತೆ. ವಿತಿನ್ ಸೆಕೆಂಡು ಏನಾದರೂ ಒಂದು ಕೆಲಸ ಮಾಡ್ತಿರ್ತಾರೆ ನಮ್ಮ ಮಕ್ಕಳು ಆಶ್ರಮದಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಮಂಡ್ಯದಿಂದ ಅಮ್ಮಂದಿರು ಬಂದಿದ್ದರು, ನಮಗೋಸ್ಕರ ಬಾಗಿಣ ತಂದಿದ್ದರು. ನಿಜವಾಗ್ಲೂ ಖುಷಿ ಆಗುತ್ತೆ ಅಮ್ಮ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಬೇಡ್ಕೋತೀನಿ. ಯಾಕೆ ಅಂದರೆ ಹೆಣ್ಣಿಗೆ ಬೇಕಾಗಿರೋ ಅಂಥದ್ದು ಈ ಮುತ್ತೈದೆ ಸ್ಥಾನ. ಸೊ ನೀವು ಇದನ್ನೆಲ್ಲ ಕೊಡ್ತಿದ್ದೀರಾ, ನನಗೆ ನಿಜವಾಗ್ಲೂ ಖುಷಿ ಆಯಿತು ಅಮ್ಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಮ್ಮ. ಸೊ ಇದು ಪೂರ್ತಿ ಲಾಗ್ನ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಶನೇಶ್ವರ ನಿಮಗೆ ನಿಮ್ಮ ಕುಟುಂಬದವರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ಈ ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾರ್ಯಾರೆಲ್ಲ ಸುಬ್ಬ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗಳು ಹೇಗೆ ಬರ್ತಿದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ಕೊಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.